ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಆಗಸ್ಟ್ ಮಂತ್ ಸ್ಟೇಟಸ್ ಯಾವ ರೀತಿ ಯುವನಿಧಿ ಸ್ಟೇಟಸ್ ತೋರಿಸ್ತಾ ಇದೆ ಅಂತ ಇವತ್ತು ಲೈವ್ನಲ್ಲಿ ಚೆಕ್ ಮಾಡೋಣ. ಹಾಗೆ ಕೆಲವೊಂದು ಸ್ಟೂಡೆಂಟ್ಗಳು ಕಮೆಂಟ್ ಮಾಡಿದರು, ಅವರದು ಕೌಶಲ್ಯಕರ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಇಷ್ಟು ದಿನ ಒಂದು ವರ್ಷದಿಂದ ಅವರು ಅಮೌಂಟ್ ತಗೊತಾ ಇದ್ದಾರೆ ಅಂತ ಕಮೆಂಟ್ ಕೂಡ ಮಾಡಿದರು. ಮತ್ತು ಅವರಿಗೆ ಜೂನ್ ಆಗಿರ್ಬೋದು ಮತ್ತು ಜುಲೈ ಆಗಿರ್ಬೋದು ಅಮೌಂಟ್ ಬಂದಿಲ್ಲ ಮತ್ತು ಅವರು ಸ್ಟೇಟಸ್ ಚೆಕ್ ಮಾಡಿದರೆ ಸಕ್ಸಸ್ ಅಂತ ತೋರಿಸ್ತಾ ಇದೆ ಅಂತ ಅವರು ಕಮೆಂಟ್ ಮಾಡಿದ್ರು. ಅವರಿಗೆ ಈ ವಿಡಿಯೋ ಮೂಲಕ ಅವರಿಗೂ ಕೂಡ ಈಗ ಈ ವಿಡಿಯೋದಲ್ಲಿ ನಾನು ಸೊಲ್ಯೂಷನ್ ಕೊಡ್ತೇನೆ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ಅಂದರೆ ಅರ್ಥ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋಣ. ಫಸ್ಟಿಗೆ ನೀವು ಮೊಬೈಲ್ ನಂಬರ್ ಹಾಕಿ ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಈಗ ನಾನು ಸೇವಾ ಸಿಂಧು ಪೋರ್ಟಲ್ಗೆ ಬಂದಿದ್ದೇನೆ ನೋಡಿ. ಈಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಮೊಬೈಲ್ ನಂಬರ್ ಹಾಕಿ. ನೋಡಿ ಫ್ರೆಂಡ್ಸ್, ಈ ರೀತಿ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಈಗ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ. ಈ ರೀತಿ ವೆಬ್ಸೈಟ್ ಓಪನ್ ಆದಮೇಲೆ ಈ ಸರ್ಚ್ ಬಾಕ್ಸ್ಗೆ ಹೋಗಿ ಯುವನಿಧಿ ಅಂತ ನೀವು ಟೈಪ್ ಮಾಡಿ. ನೋಡಿ ಇಲ್ಲಿ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನಾನು ನಂದು ರೆಫರೆನ್ಸ್ ನಂಬರ್ನ ನಾನು ಇಲ್ಲಿ ಹಾಕ್ತಿದ್ದೇನೆ. ನೋಡಿ ನಾನು ರೆಫರೆನ್ಸ್ ನಂಬರು ಹಾಕೊಂಡಿದ್ದೇನೆ ಮತ್ತು ಮಂತ್ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಕ್ಲಿಕ್ ಹೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ. ನೋಡಬಹುದು ನೀವು ಇವರ ಅಪ್ಲಿಕೇಶನ್ ವೆಲ್ ಕಂಪ್ಲೀಟೆಡ್ 180 ಡೇಸ್ ಆನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಇದು ಯಾಕೆ ರೀತಿ ತೋರಿಸ್ತಾ ಇದೆ ಅಂದರೆ ಆಗಸ್ಟ್ ಮಂತ್ದು ಸ್ಟೇಟಸ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ನಾನು ಕೂಡ ಯುವನಿಧಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಸಹ ಕೇಳಿದೆ. ಅವರು 20ನೇ ತಾರೀಕು ಒಳಗಾಗಿ DBT ಪುಷ್ಡ್ ಅಂತ ತೋರಿಸುತ್ತೆ, ಸ್ವಲ್ಪ ವೇಟ್ ಮಾಡಿ ಅಂತಾನು ಹೇಳಿದರು. ಮತ್ತು ಯಾರ್ದೆಲ್ಲ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಇವರ್ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಂತ ಏನು ತೋರಿಸ್ತಾ ಇದೆ ಅಂತ ಅದ್ರ ಬಗ್ಗೆನೂ ಕೇಳಿದೆ. ಅವರು ಬ್ಯಾಂಕಿನ ಇಶ್ಯೂ ಇರೋದರಿಂದ ಆ ರೀತಿ ತೋರಿಸ್ತಾ ಇದೆ ಅಂತ ಹೇಳಿದರು. ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡಿ ನಾವು ಅದನ್ನು ಸ್ಟೇಟಸ್ ಅಪ್ಡೇಟ್ ಮಾಡ್ತೇವೆ ಅಂತ ಅವ್ರು ಹೇಳಿದರು. ಮತ್ತು ಯಾರಿಗೆಲ್ಲ ಅಮೌಂಟ್ ಆ ಸ್ಟೇಟಸ್ ಅಲ್ಲಿ ಆ ರೀತಿ ಶೋ ಆಗ್ತಾ ಇದೆ ಅವ್ರು ವೇಟ್ ಮಾಡಿ, ನಿಮಗೂ ಕೂಡ ಅದು ಅವ್ರು ಹೇಳಿದ ಹಾಗೆ ಸ್ಟೇಟಸ್ ಅಪ್ಡೇಟ್ ಆಗಬಹುದು 20ನೇ ತಾರೀಕು ಒಳಗಾಗಿ. ಮತ್ತು ನಮಗೆ ಒಬ್ಬರು ಸ್ಟೂಡೆಂಟ್ ಕೂಡ ಮೆಸೇಜ್ ಮಾಡಿದ್ರು. ಅವರು ಏನಂತ ಕಮೆಂಟ್ ಮಾಡಿದ್ರು ಅಂದ್ರೆ ಅವರು 1 ಇಯರ್ ಆತಂತೂ ಅವ್ರು ಅಮೌಂಟ್ ತಗೊಂತಾ ಇದ್ದಾರೆ. ಯುವನಿಧಿದು 1 ವರ್ಷ ಆಯ್ತು ಅವ್ರು ತಗೊಂತಾ ಇದ್ದು. ಈಗ ಅವ್ರಿಗೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಆದ್ಮೇಲೆ ಅವ್ರಿಗೆ ಜೂನು ಬಂದಿಲ್ಲ ಅಮೌಂಟು ಮತ್ತು ಜುಲೈದು ಅಮೌಂಟು ಬಂದಿಲ್ಲ. ಮತ್ತು ಅವರು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ಶೋ ಆಗ್ತಾ ಇದೆ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಸಕ್ಸಸ್ ಅಂತ ಇದೆ ಪೇಮೆಂಟ್ ಸ್ಟೇಟಸ್ ಅವ್ರದ್ದು. ಅದಕ್ಕೆ ಅವರು ಕಮೆಂಟ್ ಮಾಡಿದರು. ಅವರಿಗೆ ನನ್ನ ಕಡೆಯಿಂದ ಏನು ಸೊಲ್ಯೂಷನ್ ಅಂದರೆ ನಿಮಗೆ ಹತ್ತಿರದ BO ಆಫೀಸ್ ಅಂದರೆ ನಿಮ್ಮ ತಾಲೂಕು BO ಆಫೀಸಿಗೆ ನೀವು ಹೋಗಿ ಈ ರೀತಿ ಶೋ ಆಗ್ತಾ ಇದೆ ಅಂತ ಅವ್ರಿಗೆ ನೀವು ಕೇಳಬಹುದು. ನಿಮಗೆ ಇದು ಹೋಗಿ ಕೇಳಲು ಆಗುವುದಿಲ್ಲ ಅಂದರೆ ಈಗ ನನ್ನ ಚಾನಲ್ನಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ID-ಯನ್ನು ನಾನು ಕೊಟ್ಟಿದ್ದೇನೆ. ಇನ್ಸ್ಟಾಗ್ರಾಮ್ ID-ಗೆ ನೀವು ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ಯುವನಿಧಿ ಹೆಲ್ಪ್ಲೈನ್ ನಂಬರ್ ಕೂಡ ನಿಮಗೆ ಮೆಸೇಜ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ID-ಗೆ ನೀವು ಮೆಸೇಜ್ ಮಾಡಿದರೆ ನಾನು ಯುವನಿಧಿ ಹೆಲ್ಪ್ಲೈನ್ ನಂಬರ್ ಕೂಡ ನಿಮಗೆ ಕಳಿಸ್ತೀನಿ. ನೀವು ಕಾಲ್ ಮಾಡಿ ಸಹ ಈ ರೀತಿ ಆಗ್ತಾ ಇದೆ ಅಂತ ನೀವು ಕೂಡ ಅವರಿಗೆ ಕೇಳಬಹುದು. ಯುವನಿಧಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನೀವು ಕೇಳಿಕೊಂಡು ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಕಂಡ್ಕೋಬಹುದು. ಮತ್ತು ಯುವನಿಧಿ ಆಗಸ್ಟ್ ಮಂತ್ ಅಮೌಂಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡ್ಕೊತಾ ಇದ್ದು ಮತ್ತು ಯಾವಾಗ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಆವಾಗ ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.